ನಾನ್ ಸರಿ ಇವ ಸ್ಟೇಟ್ ಮಿನಿಸ್ಟರ್ ಇದ್ದ ಸಿದ್ದರಾಮಯ್ಯ ನನ್ ಸರಿ ಕ್ಯಾಬಿನೆಟ್ ದಾಗ ಬಂದ. ನೀ ಯಾತೇನ್ ಹೇಳೋರು ಈಗ 10 ಕೋಟಿ ರೂಪಾಯಿ ಇವತ್ತೇ ಕೊಡ್ತೀನಿ ಯಾರಿಗಂದ್ರ ನಾಯಕ 1 ಇಂಚಿ ಸ್ವಂತಲ್ಲ ಇದು ಗೌರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಸರ್ ರೆಂಟ್ ಇದು? ಇದು 10 ರೂಪಾಯಿ 10 ರೂಪಾಯಿ. ಅದ್ರೊಳಗೆ ಎಲ್ಲರೂ ಏನಿದ್ದವ್ರಲ್ಲ ಎಲ್ಲ ಮಿಲ್ ಎಂಪ್ಲಾಯೀಸ್. ಓಕೆ. ಅಲ್ಲಿ ಲೇಬರ್ದಾಗನು ಇಲ್ಲಿ ಸ್ಟಾಫ್ದಾಗ. ರೈಟ್ ಸರ್. ಇಲ್ಲೂ ಹರಂಗಿ ಸ್ವಲ್ಪ ನಾ ಮಾಡ್ರೇಟ್ ಮಾಡ್ಕೊಂಡಿನಿ. ರೈಟ್ ಸರ್. ಇದಕ್ಕೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಇದು ಜಾಗ, ಕೇಂದ್ರ ಸರ್ಕಾರದ ನಮ್ದೇ ಬರ್ತದೆ ಸರ್. ಈಗಿನ ರಾಜಕಾರಣಿಗಳೆಲ್ಲ ನಾನ್ ಸರಿ ಇವ ಸ್ಟೇಟ್ ಮಿನಿಸ್ಟರ್ ಇದ್ದ ಸಿದ್ದರಾಮಯ್ಯ ನನ್ ಸರಿ ಕ್ಯಾಬಿನೆಟ್ ದಾಗ ಬಂದ. ಈಗ ಮುಖ್ಯಮಂತ್ರಿ ಆಗಿರ್ಬಹುದು. ಅವಾಗ ಅದು ನಮ್ದು ಇದ್ರ ಬಗ್ಗೆ ಪಾಪ ಹೆಗಡೆ ಇಲ್ಲ. ಅವಳಿಗಿನ ಪತ್ರಿಕೆ ಓದ್ರಿ ಏನ್ ಬರ್ದಾರ ನನ್ ಬಗ್ಗೆ ಅಂತ. ಕಟ್ಟಿಂಗ್ ಇದ್ರೆ ಕೊಡ್ತೀನಿ ನಿಮ್ಗೆ. ಭಾಳ ಹೊಳ್ಯಾರ. ದೊಡ್ಡ ದೊಡ್ಡ ನ್ಯಾಷನಲ್ ಲೆವೆಲ್ದಾಗ ಹೊಗಳಿದ್ರಿ. ನಿಮ್ಮ ಡೆಕ್ಕನ್ ಪ್ರಜಾವಾಣಿ ಅಂತೂ ಎಡಿಟೋರಿಯಲ್ದಾಗ ಬರ್ದಾರ. ಹೌದು ಸರ್. ಹೌದು ಸರ್. ನನ್ನ ಪ್ರಾಮಾಣಿಕತನಕ ಬಗ್ಗೆ ಎಷ್ಟೋ ಬರ್ದಾರ ಪತ್ರಿಕೆ. ಅದು ನನ್ನ ಹೇಳೋದು ಸರಿಯಾದ. ಬೇಕಾದ್ರೆ ಪೇಪರ್ ಕಟ್ಟಿಂಗ್ ಕೊಡ್ತೀನಿ ಹುಡುಕಿ. ಹಂಗೇನು ಬಡವ ಸಾಹುಕಾರ ಪ್ರಶ್ನೆ ಇರಲಿ. ನಮಗೆ ಯಾರು ಇರ್ಲಿಲ್ಲ, ನಾನು ನೌಕರಿ ಮಾಡೋ ಪ್ರಸಂಗ ಮಾಡಲೇಬೇಕಾಗಿತ್ತು. ಅದಕ್ಕೆ ಸಾಲಿ ಬಿಡ್ಬೇಕಾಯ್ತು. ಕಾಂತ ಸಾಹೇಬ್ರ ಅಂದ್ರೆ ಭಾಳ ಸ್ಟ್ರಿಕ್ಟ್ ಸರ್. ಕಾಂತ ಸಾಹೇಬ್ರ ಬಲ್ ಬರ್ಬೇಕಂದ್ರೆ ಅಂಜುತ್ತಿದ್ರು. ಇಲ್ಲ ಅದೇನು ಇದು ಇಲ್ಲ. ನಾವು ಸ್ವಲ್ಪ ಡಿಸಿಪ್ಲಿನ್ ಒಂದು ನಡೆದ್ರೆ ಅದಕ್ಕೆ ಸ್ವಲ್ಪ ಇದು ಇಲ್ಲ. ಬಹಳ ಮಂದಿ ಜನ ನಾವು ನೋಡ್ದಾಗಿಡದಂತೂ ಕಾಂತ ಸಾಹೇಬ್ರು ಬಹಳ ಫ್ರೆಂಡ್ಲಿ. ಇವರೆಲ್ಲ ನಮ್ಮ ಎಲೆಕ್ಷನ್ದಾಗ ದುನಿಯಾದ ಕೆಲಸ. ಅದು ನನ್ನ 83 ಎಲೆಕ್ಷನ್ ನೆನಪು ಬಂದ್ರೆ ಅವಳದಾಗೆ ನಂದು 35 ಯೂನಿಯನ್ ಇದ್ದು. ಇಲ್ಲಿ ಕಲಬುರಗಿ ಗೌರ್ಮೆಂಟ್ ಪ್ರೆಸ್ ನಂದೇ ಯೂನಿಯನ್. ಎಲ್ಲ ಸಿನಿಮಾ ಥಿಯೇಟರ್ ನಂದು ಯೂನಿಯನ್. ಎಲ್ಲ ಸಿನಿಮಾ ಥಿಯೇಟರ್ಗಳು ನನ್ನ ಕಡೆ. ಈ ಟೇಲರ್ ಅಸೋಸಿಯೇಷನ್, ಟೇಲರ್ ಅಸೋಸಿಯೇಷನ್ ಅಲ್ಲಿ ಟೇಲರಿಂಗ್ ಮಾಡೋದು ಯೂನಿಯನ್. ಈ ಸ್ಪನ್ ಪೈಪ್, ಮಾಲು ಸ್ಪನ್ ಪೈಪ್, ಗೋಪಾಲ್ ಸಿಮೆಂಟ್ ಸ್ಪನ್ ಪೈಪ್, ಯೂನಿವರ್ಸಿಟಿ ಲೆವೆಲ್ ಅವ ಬಂದಾಗ ಅವೆಲ್ಲ ನಂದು. ಇವು ನಾರಾಯಣದಾಸ್ ಆಯಿಲ್ ಮಿಲ್ಲ ಎಲ್ಲ ಇದು. ಈ ಗಾಜಿಪುರದಾಗ SC ನೀವೇ ಪ್ರೆಸಿಡೆಂಟ್ ಸರ್? ನಾನೇ ಇದ್ದೆ. ಪೂರ ಗಾಜಿಪುರದು ಹೆಣ್ಮಕ್ಳು ಇವು SC ಹೆಣ್ಮಕ್ಳದಲ್ಲಿ ಅವೆಲ್ಲ ನಾರಾಯಣದಾಸ್ ಆಯಿಲ್ ಮಿಲ್ನ ಕೆಲಸ ಮಾಡ್ತಿದ್ರು. ಭಾಳ ಹೋರಾಟ ಮಾಡಿದ್ವಿ. ದಯಾರಾಮ್ ಸುಜ್ಮನ್ ಲಾವಟಿ ಆಯಿಲ್ ಮಿಲ್ಲ ವಿಸು ಎಲ್ಲ ನಾವು ಜಗಳ ಆಡಿದ್ವಿ. ಈ ಎಲ್ಲ ಸಿನಿಮಾ ಥಿಯೇಟರ್ ನನ್ನ ಕೈದಾಗ. ಮತ್ತು ಸ್ಪನ್ ಪೈಪ್ ಆಯ್ತು. BD ವರ್ಕರ್ಸ್, ಮುಸ್ಲಿಂ ಹೆಣ್ಮಕ್ಳು BD ಕಟ್ಟೋರು, ಅದು ಯೂನಿಯನ್ ನಂದೇ. ಇದು ಇಲ್ಲ ಅಂತ ಆಟೋ ರಕ್ಷಾ ಪೂರ ನಾನು. ಈ ಗೌರ್ಮೆಂಟ್ ಪ್ರೆಸ್ ನಂದು ಯೂನಿಯನ್. ಅಷ್ಟೆಲ್ಲ ಹೆಂಗ್ ಮೇಂಟೈನ್ ಮಾಡಿ ಸರ್ ಅವಾಗ? ನಾ ಮಾಡ್ತೇವೆ. ನಂದು ಆಫೀಸೇ ಇತ್ತಲ್ಲ. ಯಾಕಪ್ಪ ಬಂಡೆ ಅಲ್ಲಿ ಇಕ್ರಮ್ ಸರ್ ನನ್ನ ಆಫೀಸ್ ದೊಡ್ಡ ಆಫೀಸ್. ಅವ ಮೊನ್ನೆ ಬಂದಿದ್ದ ಬಸವರಾಜ್, ಪಾಪ ಟೈಪಿಸ್ಟ್. ಅವ ಮೊನ್ನೆ ಬಂದಿದ್ದ. ನಿಂಬಲ್ಲೇ ಇರ್ತಾನೆ, ಅಲ್ಲೇ ಅದ ನಮ್ದು. ರಾಜು ತೊಂಡೆ ಓಡಾಡ್ತಿದ್ದ ಸರ್ ನೌಕರಿ ಟೈಮಿಗೆ. ನನ್ನ ಬಲ್ಲಿ ಒಬ್ಬನ ಬಲ್ಲೇ ರಾಜು ಸರ್. ಯಾರ ಬಲ್ಲಿ ಇರ್ತದೆ ಅವಾಗ? ಸೈಕಲ್ ಮೋಟ್ರ್ ಇಡೋರು. ಅಂದ್ರೆ ವೆಹಿಕಲ್ ಅಂದ್ರೆ ಭಾಳ ಖಾಯಸ್ ಸರ್. ಅಲ್ಲಿ ಹೋಗ್ಬೇಕಂತ ಒಂದು ಗಾಡಿ ಇಟ್ಟಿದ್ರಿ. ಅಲ್ಲಿ ಇಟ್ಟ ನಂತರ 8 ಆಗನ್ನ ಭೀಮಳ್ಳಿ. ಇಲ್ಲ, ಶಿವರುದ್ರ ಭೀಮಳ್ಳಿ ನನಗೆ ಅಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಊಟ ಮಾಡಿಸ್ತಿದ್ದೆ. ಭೀಮಳ್ಳಿ ಮನೆಗೆ ಊಟ ಮಾಡಿ ರಾತ್ರಿ 11ಕ್ಕೆ ಬರ್ತಿದ್ದೆ ನಾ ಇಲ್ಲಿ.
10:30 11 ಆತಿತ್ತು ಇಲ್ಲಿ. ಓಕೆ ಸರ್. ಮತ್ತು ಮುಂಜೆ ಹೊತ್ತು ಗಿರಣಿಗೆ ಹೋಗೋದು. ಈಗ ಎಷ್ಟು ಸರ್? ಒಂದು 80 ವರ್ಷ? 86 ನಡು 86 87 ರನ್ನಿಂಗ್ 86 ಈಗನು ಗ್ಲಾಮರಸ್ ಇದ್ರಿ ಸರ್? ಏನ್ ಹೇಳು, ಎನರ್ಜೆಟಿಕ್ ಇದ್ರಿ? ಈ ಎನರ್ಜಿ ರೀ ಅದ. ಹಾ ಸರ್. ಸೊ ಏನ್ ಸರ್ ಅದ್ರ ರಹಸ್ಯ? ಅದೇನ್ ಫುಡ್ನಾಗ ಅದ ರೀ, ಜನರ ಪ್ರೇಮದಾಗ ಅದ ಸರ್? ಇಲ್ಲಪ್ಪ, ನಂದು ಫುಡ್ ಹ್ಯಾಬಿಟ್ ಸಿಂಪಲ್ ಅದ. ಹಾ ಸರ್. ನಾನು ನಾನ್ ವೆಜ್ ಅಂತೂ ಅಲ್ಲ, ಹಾ ಸರ್. ವೆಜ್ ಊಟ. ಹಾ ಸರ್. ಆಯ್ತು. ಒಂದೇ ಏನಂದ್ರೆ ನಾನು 1 hour 10 minutes ವಾಕ್ ಮಾಡ್ತೀನಿ. ಓಕೆ, 1 hour 10 minutes. 6 kilometer ಆಗ್ತದೆ. 9000 steps ಆಗ್ತಾವ. ಓಕೆ. ಅದು ಕಂಪಲ್ಸರಿ. ನನಗೇನು ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲ. ರೈಟ್ ಸರ್, ರೈಟ್. ಯಾವುದು ಇನ್ನ ತನರೇ ಇಲ್ಲ. ಮತ್ತೇನಾಗ್ತದೆ ಇವ್ರದೆಲ್ಲ ಫ್ಯಾಕ್ಟ್ರಿ ನಡೆಸಿ. ಶುಗರ್ ಫ್ಯಾಕ್ಟ್ರಿ ಆಳಂದ. ಅದೇ ಹೇಳದ್ರಿ ಸರ್, ಪೂರಾ ಬಂದ್ ಬಿದ್ದ ಫ್ಯಾಕ್ಟ್ರಿ. ಇಲ್ಲಾಂದ್ರೆ ನಮ್ಮ ಮಕ್ಕಳು ಇಂಜಿನಿಯರ್ ಡಾಕ್ಟರ್ಸ್ ಎಲ್ಲಾ ನೌಕರಿ ಹೋಗ್ಬೇಕಾದ್ರೆ ಫ್ಯಾಕ್ಟ್ರಿನೇ ಪುಣೆ. ಸಾಹೇಬ್ರು ಬಂದು ಸ್ಟಾರ್ಟ್ ಮಾಡಿದಿಲ್ಲ ಅಂದ್ರೆ ನಾವು ಉದ್ದಾರ ಆಗ್ತೀವಿ ಸರ್. ಇವತ್ತು 10,000 ಕೃಷಿ ಮಾಡ್ತಾರೆ, 500-600 ಜನ ಬದುಕ್ತೇವೆ. ಆ ಭಾಗದ ರೈತರು ಎಲ್ಲದು ಒಳ್ಳೆ ಆಗ್ಯದ್ರಿ. ನಾವು ಸಾಹೇಬ್ರ ದಿನ ಪೂಜೆ ಮಾಡ್ಬೇಕು. ಅದೇ ನಾವು ಅದೇ ಅಂದೇವ್ರಿ. ಈಗ ಸಾಹೇಬ್ರ ಅವಾಗಿನ ಒಂದ್ 10-20 ಸಾವಿರ ರೂಪಾಯಿ ಯಾರ ಲಂಚ ಕೊಟ್ರು ತೊಗೊಂಡ್ ಸುಮ್ ಕುಂತಿದ್ರಂದ್ರ ಇವತ್ ನಿಮ್ ಮಕ್ಕಳೆಲ್ಲ ಇಂಜಿನಿಯರ್ ಆಗ್ತಿದ್ರಲ್ಲ. ಅಲ್ಲಿ ಬೆಂಗಳೂರದಾಗ ಮೀಟಿಂಗ್ ನಡೆದಾಗ್ರಿ ಎಲ್ಲಾರು ಇದ್ರಿ. ಕಾಂತಾ ಸಾಹೇಬ್ರು ಅವ್ರ ಕಾರ್ಮಿಕರು ರೈತರ ಪರವಾಗಿ ಮಾಡ್ತಾರ. ಏನ್ ಆಳಂಕ್ ಹೋಗಿ ಅವ್ರು MLA ಆಗಲ್ಲ, ಅಲ್ಲಿ ಎಲೆಕ್ಷನ್ ಆಗಲ್ಲ. ಅವ್ರ ಕಾಂತಾ ಅವ್ರಿಗೆ ಮತ್ತ ಆ ಭಾಗಕ್ ನೋಡಿ, ನಾ ಈ ಭಾಗದ ಮುಖ್ಯಮಂತ್ರಿ ಇದ್ದೀನಿ ಅದು ನೋಡಿ ಕಾಂತಾ ಧರ್ಮ್ ಸಿಂಗ್ ಸಾಹೇಬ್ರು ಬಹಳ ಒಂದು ಸಾಹೇಬ್ರ ಮೇಲೆ ಪ್ರೀತಿ ಪ್ರೇಮ. ಅವ್ರು ಒಂದ್ ಇದ್ರದಿಂದ ಸಾಹೇಬ್ರು ಎಷ್ಟ್ 24 ಗಂಟೆ ರಸ್ತಾ ರೋಕ್ ಮಾಡಿ ಜೈಲ್ದಾಗ ಬಿದ್ದರು ಕೂಡ ಕೇಸ್ ಆದ್ರ ಬಿ ಧರ್ಮ್ ಸಿಂಗ್ ಸಾಹೇಬ್ ಕೇಸ್ ವಿಡ್ರಾ ಮಾಡ್ಕೊಂಡು ಸಾಹೇಬ್ರಿಗೆ ಅಂದ ಬೇಲ್ ಇಲ್ದೆ ಹೊರಗ್ ಬಿಟ್ಟಾರ. ನಾನ್ ಬೇಲೆ ಕೇಸೇ ವಿಡ್ರಾ ಮಾಡ್ಕೊಂಡ್ ಬಿಟ್ಟಾರ. ಅಂತ ಒಂದು ನಮಗ್ ಬಹಳ ಒಂದು ಸಾಹೇಬ್ರ ಪುಣ್ಯನೇ. ಇವತ್ತೆಲ್ಲ ನಾವು ಅವ್ರದಿಂದ ನಮ್ಮ ಒಂದು ಉದ್ಧಾರ ಆಗಿದೆ. ಹೌದು, ಈಗ ಅವ್ರಿಗೆ ಅವಾರ್ಡ್ನು ಆಯ್ತಲ್ರಿ. ಅಭಿನಂದನೆಗಳ್ರಿ. ಏನಂದ್ರ ಒಂದು ಒಳ್ಳೆ ಮನುಷ್ಯ ಗುರ್ತಿಸ್ಯಾರ ಇಂತ ಕಾಲದಾಗ. ಅದಕ್ಕೆ ನಾವು ಅವ್ರ ಏನ್ ಗುರ್ತಿಸ್ಯಾರ ಅವ್ರಿಗೆ ನಮ್ ಕಾರ್ಮಿಕ ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಚಿಂತೆ ಇರ್ತದ್ರಿ, ಗಡಸದ್ ಚಿಂತೆ ಮಾಡ್ತಾರ ಗಡಸದ ಮ್ಯಾಲ ಅದು ಇರ್ತದೋ ಹೋಗ್ತದೋ, ಹಿಡಿದವ್ರು ಬರ್ತಾರೋ ಹಿಡಿದವ್ರು ಬರ್ತಾರೋ, ಯಾರು ಬರ್ತದೋ, ಲೋಕಾಯುಕ್ತ ದಾಳಿ ಆಗ್ತದೋ ಹೋಗೋದ್ ಚಿಂತೆ ಇರ್ತದ. ಆ ಚಿಂತೆಗೆ ಮನುಷ್ಯ ಸ್ವರ್ಗ ಹೋಗ್ತದ, ಸತ್ ಹೋಗ್ತದ. ಅದು 2 ಚಿಂತೆ ಅವ್ರಿಗೆ ಅದ್ರಲ್ಲಿಂದ ಅವ್ರ ಆರೋಗ್ಯ ಅದಂತ ನಮ್ಗ ಅನಿಸ್ತದ. ಮತ್ತ ನಾಳಿನ ಚಿಂತೆನೂ ಊಟದ ಚಿಂತೆನೂ ಅವ್ರಿಗಿಲ್ಲ. ಇವತ್ ಯಾರು ಏನ್ ತರ್ತಾರ ಅದು ಉಣ್ತಾರ. ನಾಳೆಗೆ ಹಿಂಗ ಇಲ್ಲಲ್ಲಪ್ಪ ಯಾರು ತರ್ತಾರ ಏನ್ ಮಾಡಕ್ ಅನ್ನೋದು ಚಿಂತೆ ಇಲ್ಲ ಅವ್ರಿಗೆ. ಈಗ ಬಂದದ್ ಉಣೋದು ಇಟ್ಟು ಬಿಡೋದು, ನಾಳೆ ಚಿಂತೆನೇ ಇಲ್ಲ. ಅದಕ್ಕ ಆರೋಗ್ಯ ಅದ್ರಲಿಂದ ಅದಂತ ನಮಗ ಅನಿಸ್ತದ ನೋಡ್ರಿ. ಇವತ್ತಿನ ಸಂದರ್ಭ MLA ಇದ್ದ ರಾಮಕೃಷ್ಣ ಹೆಗಡೆ ಸಮಾಜದಾಗ ಒಂದು ಪ್ಲಾಟ್ ಕೊಟ್ಟರು ಅವ್ರಿಗೆ. ಪ್ಲಾಟ್ ಬಿ ತಿರುಗಿ ಕೊಟ್ಟಾರ ಸಾಹೇಬ್. ಇವತ್ತಿನ ಬೆಲೆ ಇವತ್ತು 6-7 ಕೋಟಿ ರೂಪಾಯಿ ಆಗ್ತದೆ. ಆರಾಮ್ ಆಗ್ತಿತ್ತು. ಅವ್ರು ಅಂತ ನಿಷ್ಠಾವಂತರ ಹರಲ್ಲೇ ಇವತ್ತ ಒಂದು ಎಂತ ಸಮಾಜದಾಗ ಬಿ ಗುರುತಿಸ್ಯಾರ. ಯಾಕಂದ್ರೆ ಹ್ಯಾಂಗಂದ್ರ ವಸ್ತು ಎಲ್ಲಿದ್ರು ಬಿ ಹ್ಯಾಂಗ್ ಬೆಲೆ ಬರ್ತದ ಅನ್ನೋದು ಈಗಿನ ಸಮಾಜದಾಗ ಒಂದು ಗುರುತಿಸೋದಕ್ಕ ನಮಗ್ ಬಹಳ ಒಂದು ಉತ್ಸಾಹ ಹುರುಪಾಗಿದೆ. ಖರ್ಗೆ ಸಾಹೇಬ್ರಿ ಏನಂತ್ರಿ, ಅದು ಫ್ಯಾಕ್ಟ್ರಿ ಬಂದ್ ಆಗಿತ್ರಿ, ಆಳಂ ಫ್ಯಾಕ್ಟ್ರಿ. ನಂಗ್ ಕೊಟ್ಟು ಸಾಕಾಗ್ಯದ. ಅಲ್ಲಿ ಯಾರು ನಂಗ ನಿಷ್ಠಾವಂತರು ಕಾಣಿಸ್ತಾ ಇಲ್ಲ. ನೀ ಯಾತೇನ್ ಹೇಳೋರು ಈಗ 10 ಕೋಟಿ ರೂಪಾಯಿ ಇವತ್ತೇ ಕೊಡ್ತೀನಿ. ಕಾಂತಾ ಸಾಹೇಬ್ರಿ ನಾಯಕಪ್ಪ ಏನಿಲ್ಲ, ಡೈರೆಕ್ಟ್ ನೀನ್ ಚೇರ್ಮನ್ ಮಾಡ್ತೇವ್ ನಾಮಿನೇಟ್. 10 ಕೋಟಿ ರೂಪಾಯಿ ನೀನ್ ಕೈ ಕೊಡ್ತೀನಿ ಫ್ಯಾಕ್ಟ್ರಿ ನಡ್ಸಂದ್ರ. ಸಾಹೇಬ್ರು ನನಗ ಅದ್ರ ಬಗ್ಗೆ ಇಲ್ಲ. ನಾ ಏನ್ ಹೇಳ್ತೀನಿ ಅಲ್ಲಿ ರೈತರು ಮತ್ತು ಕಾರ್ಮಿಕರು ಹೇಳ್ತೀನಿ. ಒಂದ್ ಕಾಲದಾಗ ಡೈರೆಕ್ಟರ್ ಇದ್ದೀವಿ ನಾವು. ಅದರದ್ದು AV ಪಾಟೀಲ್ ಚೇರ್ಮನ್ ಇದ್ದ, ರಾಮಕೃಷ್ಣ ಹೆಗಡೆ ಅವ್ರು ಮುಖ್ಯಮಂತ್ರಿ ಇದ್ದಾಗ್ರಿ ನಾವೇ ಡೈರೆಕ್ಟರ್. ಎಲ್ಲಾ ತಿರುಗಾಡ ಕೇಸಿಂದ ಬಡ್ಡಿ ಎಲ್ಲ ನೋಡು, ಕುಸಲ ಎಲ್ಲ ನೋಡಾಕ್ತಿರ್. ಶೇಂಗದ ಹಿಂಡಿ ತಂದಾರ, ಮೊಸರ, ಹಿಂಡಿ ಪಲ್ಯ ಇಂಥವ್ರ ಭಾಳ ಆಗಿತ್ರಿ ಸಾಹೇಬ್ರ ಊಟ ತಂದು ಕೊಡೋರೆಲ್ಲ ಕಾರ್ಮಿಕರು. ಭಾಳ ಮಂದಿ ಅಡಿಗೆ ಮಾಡ್ತಾರೆ, ಯಾರು ಮಾಡಲ್ರಿ. ಭಾಳ ಮಂದಿ ಹರ ತಂದು ಕೊಡೋರು ಸಾಹೇಬ್ರಿ. ದಿನ ಊಟ ಹೊರಗಿಂದ, ದಿನ ಊಟ ಅವ್ರ ಮನಿ ಇವ್ರ ಮನಿ ಕಾರ್ಯಕ್ರಮ. ಅದೇ ಕಾರ್ಮಿಕರೇ ಒಟ್ಟ ಕಾರ್ಮಿಕರಿ ನಮ್ಮಂತವ್ರು ಎಲ್ಲರೂ ಪ್ರೀತಿ ವಿಶ್ವಾಸ ಇದ್ದವರು. ನಮ್ಮ ಡಿಸೆಂಬರ್ 27ದಾಗ ನಮ್ಮ ಮಗಳ ಮ್ಯಾರೇಜ್ ಆಯ್ತ್ರಿ. ಅವಾಗ ಬಂದಿರ್ರಿ.
ಜೊತೆಗೆ ಯಾರು ಇರಲ್ಲ. ಯಾರು ಇಲ್ಲ. ಅವ್ನು ವಿಜಯಕುಮಾರ್ ಅವನೇ ಇರ್ತಾನೆ ನೋಡ್ರಿ ಸಂಕಟ ರಮೇಶ್ ಶಕಿಲಿ ರೀ. ರಾತ್ರಿನು ರಾತ್ರಿ ಹಗಲು ಮುಂಜಾನೆ ಏನು ಟಿಫಿನ್ ಬೇಕು ಅದಕ್ಕೆ ಮಹಿಳಾ ಅಂತಾರೆ ಹೇಳ್ತಾರೆ, ತಂದು ಕೊಡ್ತಾರೆ. ಅವ್ರು ಯಾವಾಗಲೂ ಸದಾ ಬಾರಿದ್ದಂಗೆ ರೀ. ಅವ್ರಂಥವ್ರು ರಾಜಕೀಯ ವ್ಯಕ್ತಿ ಸಿಗ್ಬೇಕಾದ್ರೆ ನಾವು ಪುಣ್ಯ ಪಡೆದಿದ್ದೇವ್ರಿ. ನಾವು ಈಗ ಮೊದಲಿನಂಗ ವ್ಯಕ್ತಿ ಅವ್ರಂಗ ವ್ಯಕ್ತಿ ಯಾರೂ ಇಲ್ರಿ. 5 ರಾಮಕೃಷ್ಣ ಹೆಗಡೆ ಅವರು ಥರ ಚಿಕನ್ ಹೊಡಿತೀರಿ ಹೋದ್ರೆ ಅವಾಗ ಅಲ್ಲಿ ಕೂತು ಆಡೋದು ಕೂತಿರೋ ಸಾಹೇಬ್ರು ಅವ್ರಿಗೆ ಯಾವುದೋ ಮಾತಿಗೆ ಏನೋ ಬಂತ್ರಿ, ಹೆಗಡೆ ಈಗ ಮಾತಾಡೋದಲ್ಲ ನೀವು ಅಂತೇಳಿ ಕಡಮುಡಿ ನೀವು ಅಲ್ಲೇ ರೀ ಐಬಿದಾಗ ನಾವು ಅಲ್ಲೇ ಇದ್ದೇವ್ರಿ. ಬಾಗಲ ನಿಂತು ನೋಡ್ತಿದ್ದೇವೆ ಆ ಟೈಮ್ದಾಗ. ಈ ಜಾರ್ಜ್ ಫರ್ನಾಂಡಿಸ್ ಎಲ್ಲ ಹೌದು ಮುನ್ಸಿಪಾಲ್ಟಿ ಅವರು ಅಲ್ಲ. ಆದ್ರೆ ಹಿಂಗೆ ರಾಜಕಾರಣಿಗಳು ಸಿಗೋದು ಭಾಳ ಕಷ್ಟ. ಈ ಪ್ರಶಸ್ತಿಲಿಂದ ಪ್ರಶಸ್ತಿ ಗೌರವ ಬಂದಿದೆ. ಹೌದು ಪ್ರಶಸ್ತಿಗಳು ಕೊಡೋದ್ರಲಿಂತ ಅವ್ರಿಗೆ ಇದು ಆಗ್ತದೆ. ಇವ್ರು ಕೊಡೋದ್ರಿಂದ ಪ್ರಶಸ್ತಿ ಗೌರವ ಮಕ್ಕಳು ಬರ್ತಾರೆ ಹೋಗ್ತಾರೆ. ಅವ್ರು ಇವ್ರು ಹೋಗ್ತಾರೆ ಹೋದ್ರ ಬೆಂಗಳೂರಾಗ ಮಗಳ ಬಲೆ ಇರ್ತಾರೆ. ಅವ್ರ ಬಲೆ ಊಟ ಗಿಟ ತಪ್ಪಲ್ಲ, ಅಲ್ಲೇ ಹೋಗ್ತಾರೆ. ಅಲ್ಲೇ ಹೋಗ್ಲಿ ಅಲ್ಲೇ ಬೆಂಗಳೂರು ಅಲ್ಲೇ ಮನೆ ಬರ್ತಾರೆ ಹಂಗೆ ಅದ್ರ ಜೊತೆಗೆ ಇರಬೇಕು ಅನ್ನೋದಿಲ್ಲ. ಇಲ್ರಿ ಒಟ್ಟು ಇವ್ರು ಕಾರ್ಮಿಕರ ಸಂಘಟ ಇರೋರು. ಇಲ್ಲೇ ರೀ ಇದು ಗ್ರೌಂಡದಲ್ಲಿ ತುಂಬ ಇದು ಪೂರ್ವವಾಗಿತ್ತು. ದೊಡ್ಡ ಮಗಳದ ಲಗ್ನ ಎಲ್ಲರೂ ಏನೇನು ಮಾಡೋರು, ಹಾಂಡೆ ತರೋರು, ಕೊಡ ತರೋರು. ಈಗ ಎಷ್ಟು ಜನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿರೋದು ಬರೀ ಜನ ಲೇಬರು ಕಾರ್ಮಿಕರು ಬಿಟ್ಟು ಮತ್ತೊಂದೇನೋ ಮಾತಾಡಿದ್ರು. ಕಾರ್ಮಿಕರೇ ನನ್ನ ಉದ್ಧಾರ ಮಾಡಿದವರು, ಅವ್ರ ದೇವರು ಅವರೇ ದೇವರು, ಅವ್ರಲಿಂದ ಆಗಿದ್ದು ಹಿಂಗೆ ಇದೇ ಹೇಳ್ಯಾರ. ಪ್ರೆಸೆಂಟೇಷನ್ ಕೂಡ್ಲಕ್ ಬಂದ್ರೆ ಬೈತೀರಿ. ಐಬಿದಾಗ ಹೋಗಿ ಕೂತಿರಿ ಲಗ್ನದಾಗ. ಇದಕ್ಕೆ ರೀ ಪ್ರೆಸೆಂಟೇಷನ್ ಕೊಡ್ಲತ್ತಾರ ಅಂತ. ನೀವೆಲ್ಲ ಯಾಕೆ ಮಾಡತ್ರಿ? ಹೋಗಿ ಮಾತು ಕೈ ಅವು ನಡೀತದ್ರಿ ಲಗ್ನದಾಗ. ಆತ ಯಾವ ಮಾಡೋದು ನಿಮ್ಗೆ, ಯಾರು ತೊಂಬ ಅಂದ್ರೆ ನಿಮ್ಗೆ ಇವೆಲ್ಲ ಕಿರಿಕಿರಿ ಆಗ್ತದೆ. ಈ ಸಮಸ್ಯೆ ಆಗ್ತೀರಿ, ಚರ್ಕಟ್ ಮುಗ್ತೀರಿ ಅವ್ರು. ನಂಬದ್ರಪ್ಪ ಅಂದ್ರೆ ಕಲಾಸ ಸ್ವಲ್ಪ ನೀವು ಏನು ಜರ ಡಿಫರೆನ್ಸ್ ಕಾಣ್ತಪ್ಪ ಅಂತ ಬರ್ಬೇಡ ನಡಿ ಅಂತ ಅಂದ್ಬಿಡ್ತಾರೆ. ಸಾಧ್ಯವಿಲ್ರಿ, ಸಂಜೆ ಮಾಡ್ಬಿಡ್ರಿ. ನಮ್ಮ ಮದರ್ ಅಲ್ಲಿ DC ಆಫೀಸ್ ಮುಂದೆ ಹಂಗರ್ ಸ್ಟ್ರೈಕ್ ಅರೆಸ್ಟ್ ಆದ. ಇಲ್ಲಿ MSK ಮೇಲೆ ಕೂತ್ರೆ ನಿಮ್ಮ ಮದರ್ ಹೋರಾಟಗಾರರು ಇಲ್ಲ, ನನ್ನ ಸಲುವಾಗಿ ನಾನು ಅಲ್ಲಿ ಕುಂತ ನನಗೆ ಅರೆಸ್ಟ್ ಆದಮೇಲೆ ಅಕ್ಕಿ ಬಂದು ಕುಂತು DC ಆಫೀಸ್ ಮುಂದೆ. ಹಾಂ ಸರ್. ಅಕ್ಕಿ ಅರೆಸ್ಟ್ ಆದ್ರು. ನಾನು ಸೈಲೆನ್ಸ್ ಅದು ಹೇಳೋದು ಅಕ್ಕಿನೂ ಭಾಳ ಸಪೋರ್ಟ್ ಮಾಡಿ ಇಲ್ಲಿ ಬಂದು ಕುಂತಾಳ. ಎಷ್ಟು ಸಲ ಇಲ್ಲಿ ಅಂದ್ರೆ ಸಂಬಂಧ ಇಲ್ಲಿ ಬಂದು ಕುಂತ ಅಕ್ಕಿ ಭಾಳ ತ್ಯಾಗ ಮಾಡಿದ್ರು ತಾಯಿ. ಯಾಕಂದ್ರೆ ನಾನು ಅಲ್ಲಿ DC ಆಫೀಸ್ ಮುಂದೆ ಅರೆಸ್ಟ್ ಆದ ಕೂಡಲೇ ಅಕ್ಕಿ ಬಂದು ಕುಂತಳು. ಅಕ್ಕಿ ಅರೆಸ್ಟ್ ಆದ ಒಟ್ಟು ಹೋರಾಟ ನಿಂದಿರಬಾರ್ದು. ಇಲ್ಲ, ಅಕ್ಕಿ ಕುಂದ್ರದು ವಯಸ್ಸು ಇತ್ತು. ಈ ಕಡೆ ಬರ್ರಿ. ಇಲ್ಲೂ ಕುಂತಾಳ MSK. ಹಾಂ ಸರ್.